ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪು ಕೊಲೆಗೆ ಸಂಚಿನ ವಿಚಾರ ಜೋರು ಚರ್ಚೆ ಆಗ್ತಾ ಇರುವ ಬೆನ್ನಲ್ಲೇ ರಾಯಚೂರಿನಲ್ಲಿ ಬಿಜೆಪಿಯ ಶಾಸಕರೊಬ್ಬರು ನನ್ನ ಫೋನ್ ಟ್ಯಾಪ್ ಆಗ್ತಾ ಇದೆ ಎನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ರಾಯಚೂರು ನಗರದ ಬಿಜೆಪಿ ಶಾಸಕರ ಫೋನ್ ಟ್ಯಾಪ್ ಆಗ್ತಾ ಇದೆ ಅಂಥೇಳಿ ಶಾಸಕರ ಮೊಬೈಲ್ ಲೊಕೇಶನ್ ಅನ್ನು ತೆಗೆಸ್ತಾ ಇರೋರಾದ್ರೂ ಯಾರು? ಹಾಗಾದ್ರೆ ಬಿಜೆಪಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಲನವಲನಗಳ ಬಗ್ಗೆ ಗೂಢಚರ್ಯೆ ಅಂತೆ. ರಾಯಚೂರು ಎಸ್ಪಿ ಮುಂದೆ ಅಳಲನ್ನು ತೋಡ್ಕೊಂಡಿದ್ದಾರೆ ಬಿಜೆಪಿಯ ಶಾಸಕ ಶಿವರಾಜ್ ಪಾಟೀಲ್. ತಿಂಗಳಲ್ಲಿ 70 ಸಾರಿ ನನ್ನ ಲೊಕೇಶನ್ ಅನ್ನು ತೆಗೆಸ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ನನ್ನ ಲೊಕೇಶನ್ ಅನ್ನು ತೆಗೆಸುವಂತಹ ಕೆಲಸ ಆಗ್ತಾ ಇದೆ. ಇಂತಹ ಜನ ರಾಯಚೂರಿನಲ್ಲಿದ್ದಾರೆ. ಯಾಕೆ ತೆಗೆಸ್ತಾ ಇದ್ದಾರೋ ಗೊತ್ತಿಲ್ಲ. ರಾಯಚೂರಿನ ಎಸ್ಪಿ ಕಚೇರಿಯಲ್ಲಿ ಶಾಸಕ ಶಿವರಾಜ್ ಪಾಟೀಲ್ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಎಸ್ಪಿ ಎದುರಿಗೆ. ನನ್ನ ಲೊಕೇಶನ್ ತಿಂಗಳಲ್ಲಿ 70 ಸಾರಿ ತೆಗಿಸ್ತಾರ. ನನ್ನ ಲೊಕೇಶನ್ ಪೊಲೀಸ್ ಸ್ಟೇಷನ್ ನಿಂದ ತೆಗಿಸ್ತಾರ. ನಿಮ್ಗೆ ಇನ್ನು ಏನ್ ಗೊತ್ತು ಸರ್ ಪೊಲೀಸ್ ಸ್ಟೇಷನ್ಗಳ ಬಗ್ಗೆ? ನಂದು ಲೊಕೇಶನ್ ತೆಗಿಸ್ತಾರೆ, 70 ಸಾರಿ ತೆಗಿಸ್ತಾರ. ಲೊಕೇಶನ್ ಏನ್ ಮಾಡ್ತೀರಿ? ಇಂತ ಚಿಲ್ಲ ಯಾಕೆ ಮಾಡ್ತಾರೋ ಏನ್ ಮಾಡ್ತಾರೋ? ನಾವೇನ ಕೆಟ್ಟದ್ ಮಾಡಿದ್ರ ಗಮನಕ್ಕೆ ತರೋದು. ತೆಗೆದಾರ ನಾನು ಆಮೇಲೆ ಇಲ್ಲ ಅಂತ ನಾಳೆ ಹೋಗ್ಲ. ಈಗ ಹೆಂಗಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮಗೂ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು, ನಮಗೂ ಗೊತ್ತು. ಇವತ್ತು ರಾಜಕಾರಣಿಗಳ ಕೈಯಲ್ಲಿ ಎಲ್ಲಿವರೆಗೂ ಈ ಟ್ರಾನ್ಸ್ಫರ್ ವ್ಯವಸ್ಥೆಗಳು ಅವ್ರ ಕೈಯಲ್ಲಿ ಇರ್ತಾವೋ, ಅದು ಅವ್ರದ್ದೇ ಸರ್ಕಾರ ಇರಲಿ ನಮ್ಮದೇ ಸರ್ಕಾರ ಇರಲಿ, ಸಹಜವಾಗಿ ಸರ್ಕಾರಿ ಯಾರ್ದಿರ್ತದ ಅವ್ರ ಮಾತು ಕೇಳೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸಿಸ್ಟಮಲ್ಲಿ. ಅದನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಆಫೀಸರ್ಸ್ ನನಗೆ ಭಾಳ ಪರಿಚಯ ಇರೋದ್ರಿಂದ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಆಗಬೇಕು. ಯಾಕೆಂದರೆ ಇಲ್ಲಾಂದರೆ ಈ ಲಾ ಆ್ಯಂಡ್ ಆರ್ಡರ್. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಸಾಮಾನ್ಯವಾಗಿ ಸರ್ಕಾರದ ಮಟ್ಟದಲ್ಲಿ ಈ ರೀತಿಯ ಆರೋಪಗಳನ್ನು ನಾವು ಕೇಳಿ ಬರ್ತಾ ಇತ್ತು. ನಮ್ಮ ಫೋನ್ ಕದ್ದಾಲಿಕೆ ಮಾಡ್ತಿದ್ದಾರೆ ಅಂತನೋ ಅಥವಾ ಲೊಕೇಶನ್ ತೆಗೆಸ್ತಾ ಇದ್ದಾರೆ ಅಂತನೋ. ಈಗ ಬಿಜೆಪಿಯ ಶಾಸಕರೊಬ್ಬರು ಪೊಲೀಸರ ಮೇಲೆ ಅನುಮಾನವನ್ನು ಪಡ್ತಾ ಇರುವಂಥದ್ದು. ಯಾಕಾಗಿ ಈ ಅನುಮಾನ, ಜೊತೆಗೆ ಯಾರ ಮೇಲೆ ಅವ್ರಿಗೆ ಇರುವಂತಹದ್ದು ಡೌಟು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ? ಖಂಡಿತ ಪ್ರೇಮ್ ಕುಮಾರ್, ಏನು ರಾಯಚೂರು ನಗರ ಬಿಜೆಪಿ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಹೇಳ್ತಿರುವಂಥದ್ದು, ಒಂದು ತಿಂಗಳಿಗೆ 70 ಬಾರಿ ಅವರ ಲೊಕೇಶನ್ ಅನ್ನ ಚೆಕ್ ಮಾಡಿಸಲಾಗ್ತಾ ಇದೆ. ಅದು ಅವರು ಮುಖ್ಯವಾಗಿ ಪರೋಕ್ಷವಾಗಿ ಆರೋಪ ಮಾಡ್ತಿರುವಂಥದ್ದು ಆಡಳಿತ ಪಕ್ಷದಲ್ಲಿ ಇರೋರು ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಯಾರ ಹೆಸರು ಮತ್ತು ಯಾಕೆ ಅವರು ಇವ್ರ ಹಿಂದೆ ಬಿದ್ದಿದ್ದಾರೆ, ಯಾಕೆ ಇವ್ರ ಲೊಕೇಶನ್ನ ಏನು ತೆಗೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾ ಇಲ್ಲ. ಬಟ್ ನನ್ನ ಹಿಂದೆ ಬಿದ್ದಿದ್ದಾರೆ, ಪೊಲೀಸರನ್ನ ಇದರಲ್ಲಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸ್ಟೇಷನ್ಗಳಲ್ಲಿ ನನ್ನ ಲೊಕೇಶನ್, ಮೊಬೈಲ್ನ ಲೊಕೇಶನ್ ಅನ್ನ ಪ್ರತಿ ತಿಂಗಳು ತೆಗೆಸ್ತಾರೆ. ಒಂದು ತಿಂಗಳಿಗೆ 70 ಬಾರಿ ಲೊಕೇಶನ್ ಅನ್ನ ತೆಗೆಸ್ತಾರೆ. ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಅಂತೇಳಿ ಏನು ರಾಯಚೂರಿನ SP ಆಫೀಸಲ್ಲಿ ಸ್ವತಃ SP ಅವರ ಮುಂದೆ ತಮ್ಮ ಅಳಲನ್ನ ಶಿವರಾಜ್ ಪಾಟೀಲ್ ಅವರು ತೋಡ್ಕೊಂಡಿರುವಂಥದ್ದು. ಶಿವರಾಜ್ ಪಾಟೀಲ್ ಅವರು ಪದೇ ಪದೇ ಹೇಳ್ತಿರುವಂಥದ್ದು, ಏನು ವರ್ಗಾವಣೆಯ ವ್ಯವಸ್ಥೆ ಇದೆ ಆ ರಾಜ್ಯದಲ್ಲಿ, ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯ ವ್ಯವಸ್ಥೆ ಏನಿದೆ ಅದು ಆಡಳಿತ ಪಕ್ಷಗಳು ಅದರಿಂದನೇ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ವಿಚಾರ, ಈ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗಬೇಕು. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ಕೈಗೊಂಬೆಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನನ್ನ ಲೊಕೇಶನ್ ಅನ್ನ ಪ್ರತಿ ತಿಂಗಳು ಚೆಕ್ ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಿರ್ಬೋದು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ಆದ್ರೆ ಅವರು ಚೆಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಅಳಲನ್ನ SP ಅವ್ರಿಗೆ ಹೇಳಿರುವಂಥದ್ದು. ಈಗ SP ಅವರು ಕೂಡ ಅದನ್ನ ಆಲಿಸಿದ್ದಾರೆ. ಕೇವಲ ಮೌಖಿಕ ದೂರನ್ನ ಅವರು ಕೊಟ್ಟಿರೋದ್ರಿಂದ ಅವರು ಒಂದು ವೇಳೆ ಲಿಖಿತ ದೂರನ್ನ ಕೊಟ್ಟರೆ ಈ ಬಗ್ಗೆ ತನಿಖೆಯನ್ನು ಕೂಡ ಮಾಡೋದಾಗಿ SP ಪುಟ್ಮಾದಯ್ಯ ಅವರು ಕೂಡ ಹೇಳಿರುವಂಥದ್ದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅವರು ಫೋನ್ ಟ್ಯಾಪಿಂಗ್ ಆಗಿದೆ ಅಂತ ಆರೋಪ ಮಾಡಿಲ್ಲ ಶಿವರಾಜ್ ಪಾಟೀಲ್. ಲೊಕೇಶನ್ ಫೋನ್ ಟ್ಯಾಪಿಂಗ್ ಅಂತಂದ್ರೆ ಟೆಲಿಫೋನ್ ಕದ್ದಾಲಿಕೆ ಅಂತ. ಈಗ ಅಶೋಕ್ ಅವರೆಲ್ಲ ಮೊನ್ನೆ ಮಾಡಿದ್ರಲ್ಲ, ನಂದು ಕುಮಾರಸ್ವಾಮಿದೆಲ್ಲ ಟ್ಯಾಪ್ ಆಗ್ತಿದೆ ಅಂತ. ಅದು ಇವ್ರು ಹೇಳ್ತಿರೋದು ನನ್ನ ಲೊಕೇಶನ್ ತೆಗೆಸ್ತಾ ಇದ್ದಾರೆ ಅಂದರೆ ಇದು ಗೂಢಚರ್ಯೆ. ಯಾರೋ ಡಿಟೆಕ್ಟಿವ್ ಕೆಲಸ ಮಾಡ್ತಾ ಇದ್ದಾರೆ. ನಾನು ಏನೂ ತಪ್ಪು ಮಾಡಿದೆ, ನನ್ನ ವಿರುದ್ಧ ಡಿಟೆಕ್ಟಿವ್ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ? ಅಷ್ಟಿದ್ದಾಗ ಒಂದು ಕಂಪ್ಲೇಂಟ್ ಕೊಡಿ, ಅವರು ತನಿಖೆ ಮಾಡ್ತಾರೆ. ಯಾವ ಸ್ಟೇಷನ್, ಅದು ಸ್ಟೇಷನಿಂದನೇ ಲೀಕ್ ಆಗ್ತಾ ಇದೆಯಂತೆ. ಯಾವ ಸ್ಟೇಷನಿಂದ ಕೊಟ್ಟಿದ್ದಾರೆ, ಯಾರು ತೆಗೆಸ್ತಾ ಇದ್ದಾರೆ ಗೊತ್ತಾಗಲಿ ರಾಜ್ಯದ ಜನಕ್ಕೆ.